ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬೆಳಗ್ಗೆ ತಿಂಡಿದ್ದು. ಬೆಳಗ್ಗೆ ಉಪ್ಪಿಟ್ಟು ಮಾಡೋದಕ್ಕೋಸ್ಕರ ತರಕಾರಿ ಏನಿದೆ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡೆ. ಉಪ್ಪಿಟ್ಟು ಮಾಡಿ ನೆಕ್ಸ್ಟ್ ನಾನು ಸ್ವಲ್ಪ ಪಲ್ಯ ಮತ್ತು ಸೊಪ್ಪು ಸಾರು ಅನ್ನ ಎಲ್ಲ ಮಾಡಿ ಕ್ಯಾರಿಯರ್ಗೆ ಮತ್ತು ಮಕ್ಕಳನ್ನೆಲ್ಲ ಕಳಿಸಿದ್ಮೇಲೆ ಇವತ್ತು ನಮ್ಮ ಮನೇಲಿ ಸೋಫಾ ಅಂದರೆ ಬೆಡ್ ಇರುತ್ತಲ್ಲ, ಸೋಫಾ ಕೆಳಗಡೆ ಆ ಬೆಡ್ಡೆಲ್ಲ ಚೇಂಜ್ ಮಾಡ್ತಿದ್ರು. ಅದು ಕುಷನ್ ಅಂತಾರಲ್ವ, ಆ ಥರ ನೋಡಿ ಈ ಥರ ಎಲ್ಲ ಓಪನ್ ಮಾಡಿ, ಅಂದರೆ ತುಂಬ ಪೀಸಸ್ ಹಾಕ್ಬಿಟ್ಟಿದ್ರು. ಮುಂಚೆ ಸೋಫಾ ಸೆಟ್ ತಂದಿದ್ನಲ್ಲ ಅವರು, ಈ ಥರ ಕುಷನ್ ಹಾಕೋದ್ರಿಂದ ಈ ಥರ ಪೀಸಸ್ ಹೇಗೋದ್ರಿಂದ ಅದು ಕ್ವಾಲಿಟಿ ಅಷ್ಟೇನು ಚೆನ್ನಾಗಿರಲಿಲ್ಲ. ಹಂಗಾಗಿ ಅದನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ನೋಡಿ ಈ ಥರ ನೀಟಾಗಿ ಎಲ್ಲ ಅವರು ಏನೇನು ಹಾಕಿದ್ರು ಅದೆಲ್ಲ ತೆಗೆದು ತಿರ್ಗಾ ಮತ್ತೆ ಫಸ್ಟಿಂದ ಬೆಡ್ನ ಈ ಥರ ನೋಡಿ ರಬ್ಬರೆಲ್ಲ ಅಕ್ಕಪಕ್ಕ ಆಗಿಬಿಟ್ಟಿತ್ತು, ಲೂಸ್ ಥರ. ಹಂಗಾಗಿ ಅದೆಲ್ಲ ಟೈಟ್ ಮಾಡೋದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ಕ್ಲೀನಾಗಿ ತೆಗೆದು ನೀಟಾಗಿ ಕುಷನ್ನೆಲ್ಲ ಮತ್ತೆ ಹೊಸದಾಗಿ ಫಾರ್ಮ್ ತಂದು ಇದನ್ನು ಚೇಂಜ್ ಮಾಡಿಸಿ ಮತ್ತು ಸೋಫಾ ಸೆಟ್ನ ನೀಟಾಗಿ ವಾಶ್ ಕೂಡ ಮಾಡಿಸ್ದೆ ನಾನು. ಈ ಥರ ಮಾಡೋದಕ್ಕೆ ಸುಮಾರು ನನಗೆ 7,200 7,500 ತನಕ ಖರ್ಚು ಬಂತು. ನೀವು ಆರಾಮಾಗಿ ಈ ಥರ ಕುಷನ್ನು ಚೇಂಜ್ ಮಾಡಿ ನೋಡಿ ಈ ಥರ ವಾಶ್ ಕೂಡ ಮಾಡಿಸ್ಕೋಬೋದು. ನಿಮಗೆ ಬೇಕು ಅಂದರೆ ಕಮೆಂಟ್ಸಲ್ಲಿ ಕೇಳಿ, ನಾನು ಇದ್ರ ಫೋನ್ ನಂಬರ್ ಇವ್ರದ್ದು ಕೊಡ್ತೀನಿ. ಆದರೆ ಬಟ್ ಕ್ಲೀನಾಗಾಯಿತು ತುಂಬ ಚೆನ್ನಾಗಿ. ಬಟ್ ಒಂದು ದಿನ ಟೈಮ್ ಹಿಡಿತು. ಬೆಳಗ್ಗೆ ಮಾರ್ನಿಂಗಿಂದ 6 o'clock ತನಕ ಟೈಮ್ ತೊಗೊಳ್ತಾರೆ. ಬಟ್ ಕೆಲಸ ನೀಟಾಗಿದೆ. ಮತ್ತು ಸ್ವಲ್ಪ ಸೋಫಾ ಹೈಟ್ ಕೂಡ ಮಾಡ್ಕೊಂಡಿದ್ದೀನಿ. ಬಟ್ ತುಂಬ ಚೆನ್ನಾಗಿದೆ, ಕ್ಲೀನಾಗಿ ಹೊಸ ಸೋಫಾ ಥರನೇ ಮಾಡಿದ್ದಾರೆ. ಲೈಕ್